ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾರ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೇಳಿಸ್ಲಿಕ್ಕತ್ತದಲ್ಲ? ಶ್ರೀಕೃಷ್ಣ ಪರಮಾತ್ಮ ಆ ಸತ್ರಾಜಿತನಿಗೆ ಬಂದ ಸಂದೇಹವನ್ನು ಪರಿಹಾರ ಮಾಡಿ ಮತ್ತು ಅಷ್ಟೇ ಅಲ್ಲದೇನೆ ತನ್ನ ಭಕ್ತನೇ ಆದ ಸತ್ರಾಜಿತನಿಗೆ ಬಹಳ ಲೋಲುಪ ಇತ್ತು. ಯಾರಿಗೂ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಿದ್ದಿಲ್ಲ. ಹಾಗೆ ಆಗಬಾರದು ಅನ್ನೋ ಸಲುವಾಗಿ ಆ ಸತ್ರಾಜಿತನಿಗೆ ಈ ಬುದ್ಧಿಯನ್ನು ಬರಿಸಿ ಸತ್ರಾಜಿತನಿಗೆ ಅನುಗ್ರಹ ಮಾಡಿದ. ಆ ಕಥೆಯಲ್ಲೇನೆ ಜಾಂಬವಂತನಿಗೂ ಅನುಗ್ರಹವನ್ನು ಮಾಡಿ ಕೃಷ್ಣನಲ್ಲೇನೆ ರಾಮರೂಪವನ್ನೂ ತೋರಿಸಿ ರಾಮಕೃಷ್ಣರಿಬ್ಬರು ಅಭಿನ್ನ ಅಂತನ್ನುವ ತತ್ವವನ್ನು ಸಮಾಜಕ್ಕೆ ಲೋಕಕ್ಕೆ ತನ್ನ ಭಕ್ತನಾದ ಜಾಂಬವಂತನಿಗೆ ತಿಳಿಸಿ ಜಾಂಬವತಿಯನ್ನು ಮದುವೆ ಮಾಡಿಕೊಂಡು ಆ ಜಾಂಬವತಿಯಲ್ಲಿ ಸಾಂಬ ಎಂಬ ಮಗನನ್ನು ಪಡಿತಾನೆ. ಚತುರ್ಮುಖರ ಬ್ರಹ್ಮದೇವರ ಅಂಶ ಇರ್ತದೆ. ಅವನು ಷಣ್ಮುಖ, ಅವನೇ ಕಾಮ. ಹಿಂದೆ ತಾನು ಕೃಷ್ಣ ಮತ್ತು ರುಕ್ಮಿಣಿಯಲ್ಲಿ ಪ್ರದ್ಯುಮ್ನಾಗಿ ಅವತಾರ ಮಾಡಿದ್ದಾನೆ. ರುಕ್ಮಿಣಿಯ ಸ್ವಯಂವರವಾದಾಗ ರುಕ್ಮಿಣಿಯ ಜೊತೆಗೆ ವಿವಾಹವನ್ನು ಮಾಡಿದಾಗ ಕಾಮನೇ ಪ್ರದ್ಯುಮ್ನಾಗಿ ಅವತಾರ ಮಾಡಿದ. ಈಗ ರೋಹಿಣಿ ಅಂದರೆ ಜಾಂಬವತಿಯಲ್ಲಿ ಕೃಷ್ಣನಿಂದ ಮತ್ತೆ ಸಾಂಬನಾಗಿ ಅವನೇ ಅವತಾರ ಮಾಡಿದ್ದಾನೆ. ಮತ್ತು ಸತ್ರಾಜಿತ ತಾನು ತನ್ನ ಪಾಪ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ದೇವರ ಮೇಲೆ ನಾನು ಅಪವಾದವನ್ನು ಹಾಕಿಬಿಟ್ಟೆ, ಹಾಗಾಗಿ ಈ ಪ್ರಾಯಶ್ಚಿತ್ತ ರೂಪದಲ್ಲಿ ನನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡ್ತೇನೆ ಅಂತ ಹೇಳಿ ಭಗವಂತ ಸತ್ಯಭಾಮಿಯನ್ನು ಮತ್ತು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಹೀಗೆ ಪ್ರಸಂಗ ನಡೀತದೆ. ಅದರಲ್ಲಿ ಒಂದು ಹರಿವಂಶದಲ್ಲಿ ಬಂದ ಕಥೆಯನ್ನು ಮತ್ತು ಶ್ರೀಮದಾಚಾರ್ಯರು ಇಲ್ಲಿ ಜೋಡಿಸ್ತಾರೆ. ಜನಾರ್ದನ ಅಂತನ್ನುವ ಬ್ರಾಹ್ಮಣ ಏನಾಗಿತ್ತು ಅಂತಂದರೆ, ಸಾಲ್ವನ ಮಕ್ಕಳಾದಂತಹ ಹಂಸ ಮತ್ತು ಡಿಬಿಕರು ರಾರಸೂಯ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ರಾರಸೂಯ ಯಾಗವನ್ನು ಮಾಡಬೇಕಾದಾಗ ಎಲ್ಲ ರಾಜರ ಕಡೆಯಿಂದ ಕಪ್ಪು ಕಾಣಿಕೆಯನ್ನು ಇಸುಕೊಂಡು ಬರಬೇಕು. ಈ ಜನಾರ್ದನ ಎಂಬ ಬ್ರಾಹ್ಮಣನಿಗೆ ಕೃಷ್ಣನ ಭಕ್ತ ಅವನು. ಆ ಕೃಷ್ಣನ ಭಕ್ತನಾದ ಜನಾರ್ದನ ಎಂಬ ಬ್ರಾಹ್ಮಣನ ಕಡೆಯಿಂದ ಕೃಷ್ಣನಿಗೆ ಈ ಸುದ್ದಿಯನ್ನು, ಈ ವಾರ್ತೆಯನ್ನು ಮುಟ್ಟಿಸು ಅಂತ ಕಳಿಸಿರ್ತಾರೆ. ಏನು ಅಂದರೆ, ಜನಾರ್ದನಸ್ಸ ನಾಮತ ರಮೇಶ ಪಾದ ಸಂಶಯ ಸುಮಾನಿತಶ್ಚ ವಿಷ್ಣುನಾ ಪ್ರಣಮ್ಮ ವಾಕ್ಯಮಬ್ರವೀತ್. ಪರಮಾತ್ಮನೇ ನಮಸ್ಕಾರ ಮಾಡಿ ಕ್ಷಮಾಪಣೆಯನ್ನು ಕೇಳುತ್ತಾ
ತಾನು ಅತ್ಯಂತ ಸಂಕುಚಿತನಾಗಿ ಸಂಕೋಚಪಟ್ಟು ಕೃಷ್ಣನ ಮುಂದೆ ಆ ಹಂಸ ಮತ್ತು ಡಿಬಿಕರು ಹೇಳಿ ಕಳಿಸಿದ ಮಾತನ್ನು ಸಂಕೋಚಪಟ್ಟು ಹೇಳ್ತಾನೆ. ಜನಾರ್ದನ ಎಂಬ ಬ್ರಾಹ್ಮಣ ಏನಂತ ಹೇಳ್ತಾನೆ, ಇಲ್ಲ ಆ ಸೌಭದತ್ತ ಆ ಸಾಲ್ವ ಅವನ ಮಕ್ಕಳಾದ ಹಂಸ ಡಿಬಿಕರು ತಂದೆಗೆ ಒಳ್ಳೆಯ ಕೀರ್ತಿ ಬರಬೇಕು, ಆಯುಷ್ಯಾದಿಗಳು ಬರಬೇಕು ಅಂತ ಹೇಳಿ ತಂದೆಗೆ ಕೀರ್ತಿಯನ್ನು ಕೊಡುವುದಕ್ಕಾಗಿ ಹಂಸ ಡಿಬಿಕರು ರಾರಸೂಯ ಯಾಗವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ನಿನಗೆ ಕಪ್ಪು ಕಾಣಿಕೆ ಕೊಡು ಅಂತ ಹೇಳಿ ಕಳಿಸಿದ್ದಾರೆ. ಯಾಕೆ ಅಂದರೆ ನಿನ್ನ ಪ್ರಾಂತ ಸಮುದ್ರ ಪ್ರಾಂತ, ಸಮುದ್ರದಲ್ಲಿ ಹೆಚ್ಚು ಸಿಗುವುದು ಯಾವುದು, ಸುತ್ತಮುತ್ತಲು ಎಲ್ಲ ಕಡೆ ಉಪ್ಪು. ಹಾಗಾಗಿ ಅಲ್ಲಿ ಯಾಗಕ್ಕೆ ಬೇಕಾದಷ್ಟು ಬ್ರಾಹ್ಮಣರ ಭೋಜನ ಇತ್ಯಾದಿಗಳೆಲ್ಲ ಆಗುತ್ತಲ್ಲ, ಬೇಕಾದೆಲ್ಲ ಉಪ್ಪುಗಳನ್ನು ಕೊಟ್ಟು ಕಳಿಸಬೇಕಂತೆ. ಅವರೆಲ್ಲ ಮಹಾ ಬಲಿಷ್ಠರು. ಯಾರು ಸಾಲ್ವ, ಆ ಸಾಲ್ವನ ಮಗನಾದಂತಹ ಹಂಸ ಡಿಬಿಕರು. ಹಿಂದೆ ಇವರೇ ಮಧು ಮತ್ತು ಕೈಟಭರು ಅಂತಾಗಿದ್ದರು. ಮಧು ಮತ್ತು ಕೈಟಭರಂತಾದವರು ಸಹ ಸಾಲ್ವ ಮಕ್ಕಳಾಗಿ ಈಗ ಹಂಸ ಮತ್ತು ಡಿಬಿಕರಾಗಿ ಮತ್ತೇನೆಂದರೆ ಹುಟ್ಟಿ ಬಂದಿದ್ದಾರೆ. ಅಜೇಯತಾಂ ಅವಧ್ಯತಾಂ, ಶಿವನ ಅನುಗ್ರಹದಿಂದ ಶಿವನನ್ನು ಒಲಿಸಿಕೊಂಡು ಅಜೇಯರಾಗಿದ್ದಾರೆ. ಯಾರ ಜೊತೆಗೂ ಸೋಲುವುದಿಲ್ಲ ಅವರು, ಎಲ್ಲರ ಜೊತೆಗೆ ಜಯವನ್ನೇ ಸಂಪಾದನೆ ಮಾಡತಕ್ಕವರು ಮತ್ತು ಅವಧ್ಯರಾಗಿದ್ದಾರೆ. ಶಿವಾದ್ವರಂ ಸಮಾಪಯುಹು ಜರಾಸುತಸ್ಯ ಶಿಷ್ಯಕೋ, ಅಷ್ಟೇ ಅಲ್ಲದೇನೆ ಜರಾಸಂಧನ ಶಿಷ್ಯರಾಗಿದ್ದಾರೆ. ಶಿವಭಕ್ತರಾಗಿದ್ದಾರೆ. ಶಿವನಿಂದ ಅನುಗ್ರಹೀತರಾಗಿ ಯಾರಿಂದಲೂ ಸೋಲಬಾರದು ನೀವು ಅಂತ ಶಿವನು ವರ ಕೊಟ್ಟಿದ್ದಾನೆ. ಯಾರಿಂದಲೂ ನಿಮಗೆ ಸಾವು ಬರಬಾರದು ಅಂತ ಅವಧ್ಯತ್ವ ವರವನ್ನು ಕೊಟ್ಟಿದ್ದಾನೆ ಶಿವ. ಅಷ್ಟೇ ಅಲ್ಲದೇನೆ ಜರಾಸಂಧನ ಶಿಷ್ಯರಾಗಿದ್ದಾರೆ. ಯಾರು? ಹಂಸ ಮತ್ತು ಡಿಬಿಕರು. ಜರಾಸುತಸ್ಯ ಶಿಷ್ಯಕೋ ತಪೋಬಲೇನ ಕೇವಲಂ ಮಹೋದರಂ ಚ ಕುಂಡಧಾರಿತಂ ಚ ಭೂತಕೌ ಉಭೋ ತಥಾ ಅಜಿತಾ ಅವಧ್ಯಕೋ ದಿದೇಶ ಶಂಕರಸ್ತಯೋ ತತಸ್ಸಹಾಯತೌ ವರಾತ್. ಈ ವರ ಇರೋದರಿಂದ ಪಿತುಶ್ಚ ರಾಜಸೂಯತಾಂ, ತನ್ನ ತಂದೆಯಾದ ಮತ್ತು ಸಾಲ್ವನಿಗೆ ಕೀರ್ತಿಯನ್ನು ಕೊಡಬೇಕು ಅಂತ ಹೇಳಿ, ಮತ್ತು ಅಷ್ಟೇ ಅಲ್ಲದಿಲ್ಲ, ಯದ್ಯಪಿ ಜರಾಸಂಧನ ಶಿಷ್ಯರೇ ಆಗಿದ್ದಾರೆ, ಆದರೆ ಜರಾಸಂಧನಿಗೆ ಅಪೇಕ್ಷೆ ಇಲ್ಲ, ಜರಾಸಂಧನಿಗೆ ಸಮ್ಮತಿ ಇಲ್ಲ. ಆ ಸಮ್ಮತಿ ಇಲ್ಲದೆ ಇದ್ದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನು? ರಾಜಸೂಯ ಯಾಗ ಮಾಡ್ತಾ ಇದ್ದಾರೆ. ಜರಾಸಂಧ ಎಂದೂ ಈ ಯಾಗ ಮಾಡಿಲ್ಲ. ಯಾಕೆ? ಆ ರಾಜಸೂಯ ಯಾಗ ಅಂತಂದರೆ ಅದು ವೈಷ್ಣವ ಯಾಗ, ಶಿವನ ಕುರಿತು ಯಾಗ ಅಲ್ಲ, ವಿಷ್ಣು ದೇವತಾಕವಾದ ಯಾಗ. ವಿಷ್ಣು ದೇವತಾಕವಾದ ಯಾಗವಾದದ್ದರಿಂದ ಜರಾಸಂಧನಿಗೆ ಆಪಾದಮಸ್ತಕ ಉರಿದು ಬಿಟ್ಟಿದೆ. ಅವನಿಗೆ ಸಿಟ್ಟು. ಶಿವನನ್ನು ಕುರಿತು ಯಾಗ ಇದ್ದರೆ ಮಾಡಬೇಕು, ವಿಷ್ಣು ದೇವತಾಕವಾದ ಯಾಗವನ್ನು ಮಾಡತಕ್ಕದ್ದಲ್ಲ. ಹಾಗಾಗಲೇನೆ ತಾನು ಅವರನ್ನು ಅಷ್ಟಕ್ಕಷ್ಟೇ ಇಟ್ಟಿದ್ದ. ಸಾಲ್ವನ ಮಕ್ಕಳು ಶಿಷ್ಯರೇ ಆಗಿದ್ದರು, ಆದರೆ ತನ್ನ ಮನಸ್ಸಿನ ವಿರುದ್ಧವಾಗಿ ಈ ಕೆಲಸವನ್ನು ಮಾಡೋದರಿಂದ ದೂರಿಟ್ಟಿದ್ದ. ಸ್ವಯಂ ಹಿರಾಜಸೂಯತಾಂ, ಮ್ಯೂಟ್ ಮಾಡ್ರಿ. ಸ್ವಯಂ ಹಿರಾಜಸೂಯತಾಂ ಜರಾಸುತೋ ನ ಮನ್ಯತೆ ಯದ್ಯಪಿ ಯತೋ ಹಿ ವೈಷ್ಣವಂ ಕ್ರತುಂ ತಮಾಹು ಈಶ ವೈದಿಕಃ ಇಮೋ ಪಿತುರ್ಯಶಾರ್ಥಿನೋ ಪರಾಭವಾಯತೆ ತಥಾ. ತಂದೆಗೆ ಏನಾದರೂ ಕೀರ್ತಿ ಕೊಡಬೇಕು ಅಂತನ್ನುವ ಅಪೇಕ್ಷೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತಿರಿಯತಂ ನನಾಮ ಸೋಪ್ಯವಾಹ ತತ್ಸ ಆದವಃ. ಆಗ ಕೃಷ್ಣ ಹೇಳಿ ಕಳಿಸ್ತಾನೆ, ಕೃಷ್ಣನಿಗೆ ಕಪ್ಪು ಕಾಣಿಕೆ ರೂಪದಲ್ಲಿ ಮತ್ತೇನೆಂದರೆ ಕಪ್ಪು ಕಾಣಿಕೆ ರೂಪದಲ್ಲಿ ಉಪ್ಪನ್ನು ಯಾಗಕ್ಕೆ ಬೇಕಾದಷ್ಟೆಲ್ಲ ಉಪ್ಪು ಲವಣವನ್ನು ಕೊಡ್ರಿ ಅಂತ ಕೇಳಿದರೆ ಆಗ ಹೇಳ್ತಾರೆ ಕೃಷ್ಣ, ನಾವೆಲ್ಲ ಉಪ್ಪು ಕೊಡುವುದಿಲ್ಲ, ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಪುಷ್ಕರ ಇದೆ. ಯಾರು ಯುದ್ಧಾರ್ಥಿಗಳಾಗಿದ್ದಾರೆ, ಯುದ್ಧವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರಲ್ಲ, ಎಲ್ಲರೂ ಪುಷ್ಕರಕ್ಕೆ ಬನ್ನಿ ಅಂತ ಹೇಳಿ ಪ್ರವಾಹಿ ಸಾತ್ಯಕಿ ಕಡೆಯಿಂದ ಹೇಳಿ ಕಳಿಸ್ತಾನೆ. ಕಪ್ಪು ಕೊಡಬೇಕು, ಇಲ್ಲದೇ ಇದ್ದರೆ ಕಪ್ಪು ಕೊಡಂಗಿಲ್ಲ ಅಂತ ಹೇಳಿ ಯುದ್ಧವನ್ನಾದರೂ ಆಡಬೇಕು. ಹಾಗಾಗಿ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ಪ್ರಯಾಹಿ ಸಾತ್ಯಕೆ ವಚಃ ಬ್ರವೀಹಿ ಮೇ ನೃಪಾಧಮೌ
ನೃಪದಲ್ಲಿ ಅತ್ಯಂತ ಅಧಮರಾದವರು, ರಾಜರಲ್ಲಿ ಅತ್ಯಂತ ಕೀಳರಾದಂತಹ ಆ ಹಂಸ ಡಿಪಿಕರಿಗೆ ಹೋಗಿ ಹೇಳು ಸಾತ್ಯಕಿ, ಸಮೇತ್ಯವಾಂ ವರಾಯುಧೋ, ಎಷ್ಟು ಜನರನ್ನು ಕರೆದುಕೊಂಡು ಬರ್ತಾನೆ, ಕರೆದುಕೊಂಡ್ಬಿಡ್ಲಿ, ಯುದ್ಧಕ್ಕೆ ಸಿದ್ಧರಾಗಲಿ, ಪುಷ್ಕರದಲ್ಲಿ ಯುದ್ಧವನ್ನು ಆಡೋಣ. ಉಪೈತಮಾಶೋ ಸಂಯುಗಾರ್ಥಿನೋ ಚ ಪುಷ್ಕರಂ ಪ್ರತಿ ಇತಿ ರಿತೇಶನೇ ಸುತೋ ಜಗಾಮ ವಿಪ್ರಸಂಯುತಃ. ಆಗ ಸಾತ್ಯಕಿ ಹೇಳಿದಾಗ ಹಂಸ ಡಿಬಿಕರು ತಾವು ಕೂಡ ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ತಯಾರಾಗಿದ್ದಾರೆ. ವಿಧಾಯತೋ ತೃಣೋಪಮೋ ಗಿರಾಜಗಾಯ ಕೇಶವಂ. ಮತ್ತು ಅಷ್ಟೇ ಅಲ್ಲದೇನೆ ಜರಾಸಂಧನ ಶಿಷ್ಯರಾದವರು ಕೂಡ ಜರಾಸಂಧನ ಒಪ್ಪಿಗೆ ಇಲ್ಲ, ಜರಾಸಂಧ ಅವರನ್ನು ಕೈ ಬಿಟ್ಬಿಟ್ಟಿದ್ದಂತೆ. ಯಾಕೆ? ಶಿವನನ್ನು ದ್ವೇಷ ಮಾಡಿದ್ದಾರೆ. ಶಿವನನ್ನು ಹೇಗೆ ದ್ವೇಷ ಮಾಡ್ತಾರೆ? ಶಿವನ ಭಕ್ತರಾದ, ಶಿವನ ಅವತಾರರಾದ ದುರ್ವಾಸರು, ಆ ದುರ್ವಾಸರ ಮೊದಲಾದಂತಹ 3,000 ಜನ ಸನ್ಯಾಸಿಗಳು ಇದ್ದಾರೆ. ಆ ಎಲ್ಲ ಸನ್ಯಾಸಿಗಳಿಗೆ ಕೂಡಿಕೊಂಡು ದುರ್ವಾಸರನ್ನು ಹಿಡಿದುಕೊಂಡು ಎಲ್ಲರ ಕೌಪೀನವನ್ನು, ದಂಡ ಕಮಂಡಗಳನ್ನು ಮತ್ತು ತಪಸ್ಸಿಗೆ ವಿಘ್ನಗಳನ್ನು ಮಾಡಿದ್ದಾರೆ. ದಂಡಗಳನ್ನು ಮುರಿದು ಹಾಕಿದ್ದಾರೆ, ಕಮಂಡಗಳನ್ನು ಮುರಿದು ಹಾಕಿದ್ದಾರೆ, ತಪಸ್ಸಿಗೆ ವಿಘ್ನ ಮಾಡಿದ್ದಾರೆ. ಹಾಗಾಗಿ ಈ ಮಾತು ಜರಾಸಂಧನಿಗೆ ಗೊತ್ತಿದೆ, ಶಿವನ ಅವತಾರರಾಗಿದ್ದಾರೆ ದುರ್ವಾಸರು ಅಂತ ಗೊತ್ತಿದೆ. ಹಾಗಾಗಿ ಶಿವನನ್ನು ದ್ವೇಷ ಮಾಡಿದ್ದೀರಿ ಮತ್ತು ವೈಷ್ಣವ ಯಾಗವನ್ನು ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ನನ್ನ ಶಿಷ್ಯರೇ ಅಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ದಾನೆ. ಈ ಕಾರಣದಿಂದಲೂ ಜರಾಸಂಧ ಅವರಿಂದ ದೂರಾಗಿದ್ದ. 3,000 ಸನ್ಯಾಸಿಗಳನ್ನು ಓಡಿಸಿ ಅವರನ್ನು ಅವಮಾನ ಮಾಡಿ ತೃಣಕ್ಕೆ ಸಮಾನ ಮಾಡಿದ್ದಕ್ಕೆ, ಕೃಷ್ಣನ ಶರಣಾಗತರಾದದ್ದಕ್ಕೆ ಕೃಷ್ಣ ಅವರಿಗೆ ಆಶ್ರಯವನ್ನು ನೀಡಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ. ವರ ಸ್ವಯಂಭೂ ಅಲ್ಲ, ದುರ್ವಾಸರು ಅವನಿಗೇನಾದರೂ ದುರ್ವಾಸರು ಇಷ್ಟು ಸಿಟ್ಟಿನವರು, ಹಂಸ ಡಿಬಿಕರು ಇಷ್ಟು ತೊಂದರೆ ಕೊಟ್ಟಾಗ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ ಅಂತಂದರೆ, ದುರ್ವಾಸರ ಮೂಲ ರೂಪ ಇದ್ದ ಶಿವನೇ ಅವರಿಗೆ ವರವನ್ನು ಕೊಟ್ಟಿದ್ದರಿಂದ ದುರ್ವಾಸರ ಅವರಿಗೇನು ಮಾಡಲಿಕ್ಕಾಗಲಿಲ್ಲ. ಹೇಗಿದೆ ನೋಡ್ರಿ, ಶಿವ ವರ ಕೊಟ್ಟಿದ್ದಕ್ಕೆ ಶಿವ ಅವತಾರರಾದ ದುರ್ವಾಸರು ಸುಮ್ಮನೆ ಕೊಡಬೇಕಾಗಿತ್ತು. ಯಾಕೆ? ನಾನೇ ಅವರ ಕೊಟ್ಟಿದ್ದೇನೆ, ಅವಧ್ಯರಾಗಿರಿ ಅಜಯರಾಗಿರಿ ಅಂತ ಹೇಳಿ. ಈಗ ದುರ್ವಾಸರಿಗೆ ಅವರಿಗೆ ತೊಂದರೆ ಕೊಟ್ಟಾಗ ದುರ್ವಾಸರು ಅವ್ರಿಗೆ ಏನು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನೇ ಅವರಿಗೆ ವರ ಕೊಟ್ಟಿದ್ದೇನೆ ಅಂತ ಹೇಳಿ. ವರ ಸ್ವಸಂಭವಾದ್ ಅಸೌ ಶಾಪ ಶಕ್ತಿಮಾನಭೂತ್, ಶಾಪವನ್ನು ಕೊಡಲು ಸಮರ್ಥರಾಗಿದ್ದರೂ ಸುಮ್ಮನಿದ್ದರು. ತತಸ್ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ಆಗ ಕೇಶವನನ್ನು ಕುರಿತು ಶರಣಾಗತರಾದಾಗ ಪರಮಾತ್ಮ ಅವರನ್ನು ರಕ್ಷಣೆ ಮಾಡಿದ್ದಾನೆ. ತಥೋ ಅಜತ್ ಸ್ವಶಿಷ್ಯಕೋ ಸಮೇತ್ಯ ತತ್ ಪ್ರತೀಪಕೌ ಹರೋಹಿ ಪುಷ್ಕರಂ ಗತೆ ಮುನೀಶ್ವರೇ ಸಮನ್ವಿತೆ. ಆಗ ಬ್ರಹ್ಮದತ್ತ ಮತ್ತು ಈ ಹಂಸ ಡಿಬಿಕರು ವಿಚಕ್ರ ಅಂತ ಹೇಳಿ ಅಸುರ, ಅವನು ಬ್ರಹ್ಮದೇವರ ವರವನ್ನು ಪಡೆದಿದ್ದ. ಯಾರು? ವಿಚಕ್ರನಾಮಕೋ ಸುರಪುರ ವಿರಂಜಿತೋ ವರಂ ಅವಜೇಯತಾಂ ಅವಧ್ಯತಾಂ. ನೋಡ್ರಿ, ಯಾರೇ ಅಸುರರಿರಲಿ, ರುದ್ರದೇವರ ವರ, ಬ್ರಹ್ಮದೇವರ ವರ ಏನಂತ? ಯಾರಿಂದ ನೀವು ಸೋಲಬಾರದು, ಯಾರಿಂದ ನೀವು ಸಾಯಬಾರದು, ಇಷ್ಟೇ ವರ. ಅವ್ರ ಕ್ವಾಲಿಫಿಕೇಶನ್ ಏನಪ್ಪ? ಅವ್ರದ್ದೇನು ಒಂದು ಮಹತ್ವ? ವರ ಪಡೆದಿರಬೇಕು. ಏನು ವರ ಪಡೆದಿರಬೇಕು? ಯಾರಿಂದ ಸಾಯಬಾರದು, ಯಾರಿಂದ ಸೋಲಬಾರದು. ಬ್ರಹ್ಮದೇವರು ರುದ್ರದೇವರು ಸಿದ್ಧ ವರ ಕೊಡಲಿಕ್ಕೆ. ಹಾಗಾಗಿ ವಿಚಕ್ರ ಎಂಬ ಅಸುರನೂ ಕೂಡ ಬ್ರಹ್ಮದೇವರಿಂದ ವರ ಪಡೆದಿದ್ದಾನೆ, ಅವಧ್ಯನಾಗು ಅಜಯನಾಗು ಅಂತ ಹೇಳಿ. ತಥಾಚ ಭವತ್ತಯೋ ಸಖಾಯ, ಅದು ಅವರ ಸಖನಾದ ಹಿಡಿಂಬ ಅಂತನವ ರಾಕ್ಷಸ, ಅವನೂ ಕೂಡ ರುದ್ರದೇವರ ವರವನ್ನು ಪಡೆದಿದ್ದಾನೆ, ಅವನೂ ಕೂಡ ಬಂದಿದ್ದಾನೆ. ಬ್ರಹ್ಮದತ್ತ ಇದ್ದಾನೆ, ಅವನ ಮಕ್ಕಳಾದಂತಹ ಮತ್ತೆ ಹಂಸ ಡಿಬಿಕರಿದ್ದಾರೆ, ವಿಚಕ್ರನಿದ್ದಾನೆ, ಅವರ ಗೆಳೆಯನಾದ ಹಿಡಂಬ ಇದ್ದಾನೆ. ನಜೀಯಸೇನ ವದ್ಯಸೆ ಕುತಶ್ಚನೇತಿ ತೋಷಣಾತ್. ಅವನು ಯಾರ್ಯಾರೆಷ್ಟೆಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಅದನ್ನು ಲೆಕ್ಕ ಕೊಡ್ತಾರೆ. ಘನಘೋರ ಯುದ್ಧ, ಆ ಯುದ್ಧವನ್ನೇನು ನಾನು ಹೇಳೋದಿಲ್ಲ, ಮುಂದಕ್ಕೆ ಹೋಗ್ತೇನೆ. ಅಕ್ಷೋಹಿಣಿ ದಶಾತ್ಮಕಂ, ಹಂಸ ಡಿಬಿಕರು 10 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ವಿಚಕ್ರ 6 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಮತ್ತು ಅವರ ಗೆಳೆಯನಾದಂತಹ ಹಿಡಂಬ 1 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಒಟ್ಟಾರೆ 17 ಅಕ್ಷೋಹಿಣಿ ಸೈನ್ಯದಿಂದ ಸಮೇತರಾಗಿ ಈ ಎಲ್ಲರೂ ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಇದಕ್ಕೆ ಕಪ್ಪು ಕಾಣಿಕೆ ಕೊಡದೇ ಇರುವ ಕಾರಣದಿಂದ. ನಾನ್ಯಾಕೆ ನಿಮಗೆ ಕಪ್ಪು ಕೊಡಲಿ, ನಾನು ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸ್ತೇನೆ ಅಂತ ಹೇಳಿ, ಸಂಹಾರ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಪುಷ್ಕರಕ್ಕೆ
ಅವರನ್ನು ಯುದ್ಧಕ್ಕೆ ಆಹ್ವಾನ ಮಾಡಿ ಅವರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ಗದಾ ಅಂತ ಹೇಳಿ ರೋಹಿಣಿ ಸುತ ಕೃಷ್ಣನ ಬಲರಾಮನ ತಮ್ಮ, ಕೃಷ್ಣನ ತಮ್ಮ ಅವನು ಕೂಡ ಬಂದಿದ್ದಾನೆ. ಮತ್ತು ಅಷ್ಟೇ ಅಲ್ಲೇ ಚಂಡಕ ಅಂತ ಹೇಳಿ ವೈಕುಂಠದಲ್ಲಿ ಇದ್ದವನು, ಅನೇಕ ಜನ ಗುಂಪು ಇದ್ದಾರೆ ದೇವರ ಸೇವೆ ಮಾಡುವುದಕ್ಕಾಗಿ, ದೇವರಿಗೆ ನೈವೇದ್ಯ ಮಾಡಿಸುವುದಕ್ಕಾಗಿ. ಅದರಲ್ಲಿ ಒಬ್ಬವನಾದವನು ಚಂಡಕ ಅಂತ ಹೇಳಿ ಅವನು ಬಂದಿದ್ದಾನೆ. ಪುರಾಸ ಚಂಡಕೋ ಗಣೋ ಹರೇರ್ನಿವೇದಿತಾಶನಃ ಸಮಾಹ್ವಯದ್ರಣಾಯ ವೈ ತಯೋ ಸತಾತಮೇವಹಿ ಅಕ್ಷೋಹಿಣೀ ತರ್ಯಾನ್ವಿತಾ ಸಮಸ್ತ ಯಾದವಾಸ್ತದ ತ್ರಿಲೋಚನೆ. ಹಾಗಾಗಿ ಹರಿರ್ವಿಚಕ್ರಮೋಜಸ ಮಹಾಸ್ತ್ರ ಶಸ್ತ್ರವರ್ಷಿಣಃ, ಶಸ್ತ್ರದ ಮಳೆ ಮಾಡಿದ್ದಾನೆಂತೆ ಪರಮಾತ್ಮ. ಅವ್ರನ್ನೆಲ್ಲ ವಿವಾಹನಂ ನಿರಾಯುಧಂ, ರಥವನ್ನು ಮುರಿದು ಹಾಕಿದ್ದಾನೆ, ಅಸ್ತ್ರಶಸ್ತ್ರಗಳು ಇಲ್ಲದೇ ಇದ್ದಂತೆ ಮಾಡಿದ್ದಾನೆ. ಕ್ಷಣಾಚಕಾರ ಸಾಯಕೈ ಪುನಶ್ಚ ಪಾದಪಾನ್ ಹರಿನ್, ಹೀಗೆ ಶಿರೋಜಹಾರ ದೇವತಾ ನಿಷೇಧುರತ್ರ ಹರ್ಷಿತಾ. ಹೀಗೆ ಪರಮಾತ್ಮ ಮಾಡಿದ್ದು ಪರಮಾತ್ಮನ ಪರಮಾತ್ಮನ ಅದ್ಭುತವಾದಂತಹ ಸಾಮರ್ಥ್ಯವನ್ನು ಕಂಡು ಪ್ರಸೂನ ವರ್ಷಿಭಿಹಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಸಂತೋಷಪಟ್ಟು ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಪುಷ್ಪವೃಷ್ಟಿಯನ್ನು ಮಾಡಿ ಪ್ರಸೂನ ವರ್ಷಭಿಸ್ತುತಶ್ಚತುರ್ಮುಖಾದಿಭಿಃ ಪ್ರಭು ಸಸಾರತೌ ಹರಾನುಗೋ ಪ್ರಭಕ್ಷಕೌತು ಸಾತ್ವತಾಂ. ಹೀಗೆ ಅದ್ಭುತವಾದ ಯುದ್ಧವಾಗಿದೆ. ಆ ಯುದ್ಧದಲ್ಲಿ ಪರಮಾತ್ಮ ಎಲ್ಲರನ್ನೂ ವಿರಥರನ್ನಾಗಿ ಮಾಡ್ತಾ ಇದ್ದಾನೆ, ಆಯುಧ ಇಲ್ಲದೇ ಇದ್ದಂತೆ ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ರೀತಿಯಿಂದಲೂ ನಿಶಕ್ತರನ್ನಾಗಿ ಮಾಡಿದ್ದಾನೆ ಪರಮಾತ್ಮ. ಹೀಗೆ ಮಾಡಿ ಕೊನೆಗೆ ಸತೇನ ಚಚ್ಚಿರೋ ಬಲಿ ಚಕರ್ತ ಶುಕ್ಲಮುಂ ಉದ್ಧೃತಂ ಯದಂಬಯಾಭಿ ಕಾಮಿತಂ ಪುರಾ ಪಪಾತ ತಕ್ಷಿತೌ. ಆಗ ಸಾಲ್ವ, ಹಿಂದೆ ನಾವು ಕಥೆಯನ್ನು ಕೇಳಿದ್ದೀವಿ, ಅಂಬಾಲಿಕಾ ಅಂಬಿಕಾ ಅಂತ ಹೇಳಿ. ಅದರೊಳಗೆ ಅಂಬಾ ಅಂತನೋಳು ಸಾಲ್ವನನ್ನು ಇಚ್ಛೆ ಪಟ್ಟಿದ್ಲು. ಹಾಗಾಗಿ ಭೀಷ್ಮ ಮತ್ತು ತಾನು ಅಲ್ಲಿ ಸ್ವಯಂವರದಲ್ಲಿ ಅಪಹಾರ ಮಾಡಿಕೊಂಡು ಎಲ್ಲರನ್ನು ಸೋಲಿಸಿದ. ಸಾಲ್ವ ಬೆನ್ನತ್ತಿದ, ಸಾಲ್ವನನ್ನು ಸೋಲಿಸಿಬಿಟ್ಟ. ಆಗ ಅಂಬಾ ಹೇಳ್ತಾಳೆ, ನಾನು ಸಾಲ್ವನನ್ನು ಇಷ್ಟಪಟ್ಟಿದ್ದೇನೆ, ನಾನು ಪ್ರೀತಿ ಮಾಡಿದ್ದೇನೆ, ಅವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷಾ ಪಟ್ಟಿದ್ದೇನೆ ಅಂದಾಗ ಭೀಷ್ಮರು ಕೊಟ್ಟು ಕಳಿಸ್ತಾರೆ. ಭೀಷ್ಮರು ಕೊಟ್ಟು ಕಳಿಸಿದಾಗ ಸಾಲ್ವ ಹೇಳ್ತಾನೆ, ನಾನು ಸೋತಿದ್ದೇನೆ, ಹಾಗಾಗಿ ಭೀಷ್ಮರು ಕೊಟ್ಟ ಭಿಕ್ಷೆಯನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ನೀನು ಪುನಃ ಭೀಷ್ಮರ ಹತ್ರ ಹೋಗು ಅಂತ. ಆ ಕಥೆಯನ್ನೆಲ್ಲ ಕೇಳ್ತಿರಲ್ಲ. ಕೊನೆಗೆ ಆ ಭೀಷ್ಮರ ಸಾವಿಗೆ ಕಾರಣಲಾಗ್ತಾಳೆ ಈ ಅಂಬಾ. ಆ ಅಂಬ ಯದಂಬಯಾಭಿಕಾಮಿತಂ ಪುರಾ ಪಪಾತ ತಕ್ಷಿತೌ ನದಂಶ್ಚ ಸಾತ್ಯಕೀರ್ ಹರೇ ಜಗಾಮ ಪಾರ್ಶ್ವದಸ್ತಃ. ಆಗ ಹಂಸ ಮತ್ತು ಡಿಬಿಕರು ಇವರಿಂದಲೇ ಇಷ್ಟೆಲ್ಲ ಪ್ರಾರಂಭವಾದದ್ದು. ಅವರೇ ರಾರಸೂಯಾಗ ಮಾಡಿ ಬ್ರಹ್ಮದತ್ತ ಸಾಲ್ವನಿಗೆ ತಾವು ಕೀರ್ತಿಯನ್ನು ಯಶಸ್ಸನ್ನು ಕೊಡಬೇಕು ಅಂತ ಅಪೇಕ್ಷಾ ಪಟ್ಟದ್ದು. ಹಾಗಾಗಿ ಸ ಏಕ ಏವ ಕೇಶವಂ ಮಹಾಸ್ತ್ರಮುಕ್ ಸಸಾರ ನಿವಾರ್ಯತಾನ ಸರ್ವಶೋ ಹರಿರ್ಜಿರಾಸ್ತ್ರ ಮಾದದೆ. ಆಗ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೆ. ವೈಷ್ಣವಾಸ್ತ್ರ ಪ್ರಯೋಗ ಮಾಡಿದಾಗ ಉದ್ಯತಂ ನಿರೀಕ್ಷಯಾನತೋ ಮಹಿಂ ಗತಪರಾಭವದ್ರವತ್ ಪಪಾತ ಯಾಮುನೋದಕೆ. ಆಗ ಅದನ್ನು ನೋಡಿಕೊಂಡು ಯಮುನಾ ನದಿಯಲ್ಲಿ ಹಂಸ ತಾನು ಪ್ರವೇಶ ಮಾಡಿಬಿಡ್ತಾನೆ. ವರಾಸ್ತ್ರಪಾಣಿರೀಶ್ವತ ಪದಾಹತ್. ಆಗ ಪರಮಾತ್ಮ ಅವನ ತಲೆಯನ್ನು ಕಾಲಿನಿಂದ ತಿಕ್ಕಿ ಬಿಡುತ್ತಾನೆ. ತಿಕ್ಕಿ ಅವನನ್ನು ಸಂಹಾರ ಮಾಡುತ್ತಾನೆ. ವರಾಸ್ತ್ರಪಾಣಿರೀಶ್ವರ ಪದಾನಹಚ್ಚ ಶಿರಸ್ಯಮಂ ಸಮೂರ್ಛಿತೋ. ಮೂರ್ಛಿತನಾಗಿ ಮುಖೇ, ಅಲ್ಲಿ ಭುಜಂಗ ಒಂದು ದೊಡ್ಡದಾದ ಹಾವಿನಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಯಾರು? ಹಂಸ. ಆಮೇಲೆ ಕೊನೆಗೆ ಸ್ವಲ್ಪ ಬಹಳ ದಿನಗಳಾದ ಮೇಲೆ ಅವನು ಸತ್ತು ಕೊನೆಗೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಇವನನ್ನು ಹುಡುಕ್ತಾ ಹಂಸ ಎಲ್ಲೋದ ಅಂತ ಡಿಬಿಕ ಆ ಯಮುನಾ ನದಿಯಲ್ಲೆಲ್ಲ ಕಡೆಗೆ ಹುಡುಕ್ತಾ ಕೊನೆಗೆ ಅವನು ಸತ್ತು ಹೋಗ್ತಾನೆ. ಸಮೂರ್ಛಿತೋ ಮುಖೇ ಅಪತನ್ ಮಹಾಭುಜಂಗಮಸ್ಯ ಹಿ ಸ ಧಾತರಾಷ್ಟ್ರ. ಅವನ ಆ ಹಾವಿನ ಹೆಸರು ಧಾತರಾಷ್ಟ್ರ ಅಂತ ಹೇಳಿ. ಹಾವಿನ ಮುಖದಲ್ಲೇನೆ ಧಾತರಾಷ್ಟ್ರಕೋದರೆ, ಮುಖದಿಂದ ಉದರಕ್ಕೆ ಪ್ರವೇಶ ಮಾಡುತ್ತಾನೆ. ತಥಾ ತಮೋಂಧಮೇಮಿವಾ. ಕೊನೆಗೆ ಅಂಧಂತಮಸ್ಸು ಪ್ರವೇಶ ಮಾಡುತ್ತಾನೆ. ತಥಾ ಸುದುಃಖ ಸಂಯುತೋ ವಸನ್ಮನೋ ಪರಂ ಯೇ
ತಥೋಂಧಮೇವ ತತ್ತಮೋ ಹರೇರ್ವಿಡೆ. ಯಾಕೆ ಅಂಧನ ತಮಸ್ಸಿಗೆ ಯಾಕೆ ಪ್ರವೇಶ ಮಾಡ್ತಾರೆ ಇವರು ಅಂದರೆ ಪರಮಾತ್ಮನನ್ನು ದ್ವೇಷ ಮಾಡಿದ್ದಕ್ಕೆ. ಯಾರು ಪರಮಾತ್ಮನನ್ನು ದ್ವೇಷ ಮಾಡ್ತಾರಲ್ಲ, ಪರಮಾತ್ಮನನ್ನು ದ್ವೇಷ ಮಾಡೋರಷ್ಟೇ ಅಲ್ಲ, ಪರಮಾತ್ಮನ ವಿಷ್ಣು ದ್ವಿಟ್ ತದನುಬಂಧಿ ವಿಷ್ಣು ದ್ವೇಷವನ್ನು ವಿಷ್ಣುವನ್ನು ದ್ವೇಷ ಮಾಡುವುದಷ್ಟೇ ಅಲ್ಲ, ಪರಮಾತ್ಮನ ಭಕ್ತರ ದ್ವೇಷ ಮಾಡುವರೂ ಕೂಡ ಅಂಧನ ತಮಸ್ಸಿಗೆ ಹೋಗ್ತಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಕೇವಲ ಮುಕ್ತಿಯಲ್ಲ, ಪರಮಾತ್ಮನ ಭಕ್ತರ ಸ್ತೋತ್ರ ಮಾಡಿದಕ್ಕೂ ಮುಕ್ತಿ ಇದೆ, ನಮಗೆ ಮಾಡುವುದರಿಂದಲೂ ಮುಕ್ತಿ ಇದೆ. ಹಾಗಾಗಿ ಅದರಂತೇನೆ ದ್ವೇಷವನ್ನು, ಪರಮಾತ್ಮನನ್ನು, ಗುರುಗಳನ್ನು ಸ್ತೋತ್ರ ಮಾಡುವಂತೆ, ಗುರುಗಳ ಭಕ್ತರನ್ನು ಸ್ತೋತ್ರ ಮಾಡಿದರೆ ನಮಗೆ ಹೇಗೆ ಒಳ್ಳೆಯದಾಗ್ತದೋ, ದೇವರ ಭಕ್ತರನ್ನು ಸ್ತೋತ್ರ ಮಾಡೋದರಿಂದ ಹೇಗೆ ಒಳ್ಳೆಯದಾಗ್ತದೋ, ತದ್ವಿರುದ್ಧವಾಗಿ ದೇವರ ಭಕ್ತರನ್ನು ದ್ವೇಷ ಮಾಡೋದರಿಂದಲೂ ನಮಗೆ ಅಂಧನ ತಮಸ್ಸಾಗ್ತದೆ. ಅದಕ್ಕೆ ಸಾಕ್ಷಿಗಳು ಇವರೆಲ್ಲ. ಹಾಗಾಗಿ ತಥೋಂಧಮೇವ ತತ್ತಮೋ ಹರೇಹೇ ದ್ವಿಡೇತಿ ನಿಶ್ಚಯ. ಪರಮಾತ್ಮನನ್ನು ದ್ವೇಷ ಮಾಡುವ, ಪರಮಾತ್ಮನನ್ನು ನಿಂದೆ ಮಾಡುವಂತಹ ಈ ಅಸುರರು ಸತ್ತ ತಕ್ಷಣ ಅಂಧನ ತಮಸ್ಸಿಗೆ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಅಖಂಡ ದುಃಖ, ಮೋಕ್ಷದಲ್ಲಿ ಅಖಂಡ ಸುಖ ಹೇಗಿದೆಯೋ ಹಾಗೆ ಇಲ್ಲಿ ಅಖಂಡವಾಗಿ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಇಷ್ಟು ಅವಸ್ಥೆ ಇದೆ ಅವರದು. ತದಾಸ್ತ್ಯ ಚಾನುಗೋ ಗೃಜಂ ವಿಮಾರ್ಗಯಂಜಲೆ ಪಪತರೋ ವಿಹಾಯ ರೋಹಿಣಿ ಸುತಂ ಜಲೆ ನಿಭಜ್ಯ ಮಾರ್ಗಯನ್ ಅಪಶ್ಯಮಾನಮಾತ್ಮನೋ ವಿಪಾತ ಯಚ್ಚ ಕಾದುಕುದಂ. ಅವನು ಹಂಸ ಎಲ್ಲಿ ಹೋದ ಕೊನೆಗೆ ಆ ಹಾವಿನ ಉದರದಲ್ಲಿ ಹೋಗಿರ್ತಾನೆ. ಕೆಲವು ಕಾಲ ಆದ ಮೇಲೆ ಅವನು ಸತ್ತು ಅಂಧನ ತಮಸ್ಸು ಪ್ರವೇಶ ಮಾಡ್ತಾನೆ. ಅವನನ್ನು ಹುಡುಕ್ತಾ ಡಿಬಿಕ ತಾನು ಎಲ್ಲೂ ಹಂಸ ಸಿಗಲಿಲ್ಲ ಅಂತ ಹೇಳಿ ಕಾಕುದ ತನ್ನ ನಾಲಿಗೆಯನ್ನು ಕಿತ್ತಿಕೊಂಡು, ಹೇಗಿದೆ ನೋಡ್ರಿ, ಹಂಸ ಸಿಕ್ತಿಲ್ಲ ಅಂತ ಹೇಳಿ ತನ್ನ ಕಾಕುದ ನಾಲಿಗೆಯನ್ನು ಕಿತ್ತುಕೊಂಡು ತಾನು ಸತ್ತು ಹೋಗಿದ್ದಾನೆ, ಪ್ರಾಣ ಬಿಟ್ಟಿದ್ದಾನೆ ಡಿಬಿಕ. ವಿಹಾಯ ದೇಹ ಮುಲ್ಬಣಂ ತಮೋ ಅವತಾರಿ ಜಾಗ್ರಜಂ ಪ್ರತಿಕ್ಷಮಾಣ ಮುಲ್ಬಣಂ ಸಮತ್ತಿ ತತ್ಸುಖೇತರಂ. ಹೀಗೆ ಪರಮಾತ್ಮ ಆ ಹಂಸ ಡಿಬಿಕರು ತನ್ನ ತಂದೆಯಾದ ಬ್ರಹ್ಮದತ್ತ ಸಾಲ್ವನಿಗೆ ಕೀರ್ತಿಯನ್ನು ಕೊಡಬೇಕು ಅಂತ ವೈಷ್ಣವ ತಪಸ್ಸನ್ನು ಮಾಡ್ತಾ ಇದ್ದರೆ ಈ ಯುದ್ಧಕ್ಕೆ ಜರಾಸಂಧ ಸಪೋರ್ಟ್ ಮಾಡಲಿಲ್ಲ. ಯಾಕೆ ಅಂದರೆ ತನ್ನ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಇವರು ಶಿಷ್ಯರಾಗಿದ್ದರು, ರಾಡಸೂಯ ಯಾಗ ಮಾಡ್ತಾ ಇದ್ದರು. ರಾಡಸೂಯ ಯಾಗ ವೈಷ್ಣವ ಯಾಗ. ಹಾಗಾಗಿ ವೈಷ್ಣವ ಯಾಗಕ್ಕೆ ನನ್ನ ಸಪೋರ್ಟ್ ಇಲ್ಲ. ಒಂದು. ಎರಡನೇದ್ದು, ನನ್ನ ದೇವತೆಯಾದ ರುದ್ರದೇವರನ್ನು ಕುರಿತು ನೀವು ಅವಮಾನ ಮಾಡಿದ್ದೀರಿ, ರುದ್ರದೇವರಿಗೆ ತಿರಸ್ಕಾರ ಮಾಡಿದ್ದೀರಿ, ರುದ್ರದೇವರ ಅವತಾರರಾದ ಯಾರು ದುರ್ವಾಸರಿಗೆ ನೀವು ಅವಮಾನ ಮಾಡಿದ್ದೀರಿ. ಹಾಗಾಗಿಯೂ ನಾನು ನಿಮ್ಮ ಕೈಗೆ ಬರೋದಿಲ್ಲ ಅಂತ ಹೇಳಿ ದೂರೇ ಆಗಿರ್ತಾನೆ, ಬಿಟ್ಬಿಟ್ಟಿರ್ತಾನೆ. ಹಾಗಾಗಿ ಎಲ್ಲೂ ಜರಾಸಂಧನ ಉಲ್ಲೇಖ ಬರಲಿಲ್ಲ. ಇಷ್ಟು ಆಗಿ ಪರಮಾತ್ಮ ಅವರನ್ನು ಸಂಹಾರ ಮಾಡಿ ಮತ್ತು ಏನಂತಂದರೆ ತಮ್ಮ ಊರಿಗೆ ತಾವು ಕುಶಸ್ಥಲಿಗೆ ತಥೋ ಹರಿರ್ಬಲೈರ್ಯುತೋ ಬಲಾನ್ವಿತೇರೆ ಮುನೀಶ್ವರೈ ಸಮಂ ಕುಶಸ್ಥಲಿಂ ಯಯೋಸ್ತುತಶ್ಚ ಶಂಕರಾದಿಭಿಃ ಸ್ವಕೀಯ ಪಾದವಲ್ಲವಾಶ್ರಯಂ ಜನಂ ಪ್ರಹರ್ಷಯನ್. ಪರಮಾತ್ಮ ಮತ್ತೆ ತಾನು ದ್ವಾರಕಾಪುರಿಯನ್ನು ಪ್ರವೇಶ ಮಾಡಿದ್ದಾನೆ. ಎಲ್ಲರೂ ಕೂಡ ಆ ಪರಮಾತ್ಮನ ಪಾದಕಮಲಗಳನ್ನು ಆಶ್ರಯಿಸಿ ಸಂತೋಷದಿಂದ ಸುಖವಾಗಿ ಇದ್ದಾರೆ. ಸ್ವಕೀಯ ಪಾದ ಪಲ್ಲವಾಶ್ರಯಂ ಜನಂ ಪ್ರಹರ್ಷಯನ್ ಉವಾಸ ನಿತ್ಯ ತತ್ಸುಕರ್ಣವೋ ರಮಾಪತಿರ್ಗೃಹೇ. ಪರಮಾತ್ಮನ ಮನೆ ನಮ್ಮ ಮನೆಯಲ್ಲಿ ಪರಮಾತ್ಮನ ವಿಗ್ರಹ, ದೇವತಾ ವಿಗ್ರಹ, ದೇವತಾ ಆರಾಧನಾ, ದೇವತಾ ಪೂಜೆ, ಸ್ತೋತ್ರ ಮಂತ್ರಗಳು, ಅಧ್ಯಯನ, ಪಾಠ ಪ್ರವಚನ, ಅನ್ನದಾನ, ವಿದ್ಯಾದಾನ ಆದರೇನೇ ಸುಖವಾಗಿರ್ತಾರೆ ಮನುಷ್ಯರು. ಅಂಥದ್ದು ಸ್ವಯಂ ದೇವತಾ ಮನೆಯಲ್ಲೇ ಇದ್ದವರು ಸುಖದಿಂದ ಇಲ್ಲ ಅಂತ ಹೇಳಬೇಕಾ? ಕೃಷ್ಣ ಪರಮಾತ್ಮನ ಮನೆ ಅದು ದ್ವಾರಕ, ಕೃಷ್ಣ ಪರಮಾತ್ಮನ ರಾಜ್ಯ. ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ. ಆದರೆ ಸ್ವಯಂ ತಾನು ಪರಮಾತ್ಮ ಭೂಲೋಕದಲ್ಲಿ ದ್ವಾರಕಾದಲ್ಲಿ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಅಂಥ ಅವಸ್ಥೆಯಲ್ಲಿ ಯಾರು ತಾನೇ ಸುಖವಾಗಿರೋದಿಲ್ಲ, ಅವಶ್ಯವಾಗಿ ಸುಖವಾಗಿ ಇರ್ತಾರೆ ಅಂತ ಹೇಳ್ತಾ 17ನೇ ಅಧ್ಯಾಯವನ್ನು ಮುಗಿಸ್ತಾರೆ. 18ನೇ ಅಧ್ಯಾಯ ದ್ರೌಪದಿ ನಿರ್ಣಯವನ್ನು ಹೇಳ್ತಕ್ಕ ಅಧ್ಯಾಯ. ಅತ್ಯಂತ ಕಠಿಣ, ಬಹಳ ಗೊಂದಲ ಇದೆ. ಶ್ರೀಮದಾಚಾರ್ಯರು ಹೇಳಿಕೊಟ್ಟ ರೀತಿಯಲ್ಲಿ ಮಾರ್ಗದಲ್ಲಿ ನಾವು ಮುಂದೆ ಸಾಗಿದರೆ ಯಾವ ಸಮಸ್ಯೆ ಇಲ್ಲ.
ಯಥಾಯೋಗ್ಯವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.